ನಮ್ಮ ಕಡೆಯಿಂದ ಕೆಲವು ತಪ್ಪುಗಳಾಗಿವೆ. ಜನರು ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದರೂ ಸರ್ಕಾರದ ಲೋಪವನ್ನು ಒಪ್ಪಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನಮ್ಮ ಕಡೆಯಿಂದ ಪ್ಲಾನಿಂಗ್ ಆಗಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯಲ್ಲ. ಕೇಂದ್ರದಂತೆ ಜವಾಬ್ದಾರಿಯಿಂದ ಜಾರಿಕೊಳ್ಳಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಇದನ್ನು ಏನು ನಿಮ್ಗೆ ಗೊತ್ತಿರೋ ಹಾಗೆ 18 ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ರು. ಸೊ ಜನರು ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ. ಯಾವ ಸ್ಟೇಡಿಯಂನಲ್ಲಿ 35,000 ಜನ ಇರಬೇಕು, ಅಲ್ಲಿ 2.5-3 ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಬೆಟರ್ ಪ್ಲ್ಯಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ. ಮತ್ತು ಡೈರೆಕ್ಷನ್ಸ್ ನಿರ್ದೇಶನಗಳೇನಿದೆ ಅದನ್ನು ಇನ್ನೂ ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು. ಆದರೆ ಏನು ನಮ್ಮ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು. ಸೊ ಅದರಿಂದ ಇದು ಆಗಬಾರ್ದಂಥ ಅನಾಹುತ ಆಗಿದೆ. ಇದನ್ನು ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾವೇನು ಯಾವುದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕಂದರೆ 11 ಜನ ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ. ಏನೇ ಇದ್ರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.